ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಬೆಳಗಿನ ಸಮಯ ಆರ್ಮಿ ಆಫೀಸರ್ ಹಸೀನಾ ಮೇಡಮ್ ಅವರ ತಾಯಿ ಪೂಜಾ ದೇವಿ ಎಂದಿನಂತೆ ರಸ್ತೆ ಬದಿಯಲ್ಲಿ ತಮ್ಮ ಹಳೆಯ ತಳ್ಳು ಗಾಡಿಯಲ್ಲಿ ಬಳೆಗಳನ್ನು ಜೋಡಿಸಿ ಮಾರುತ್ತಿದ್ದರು. ಅವರ ಮುಖದಲ್ಲಿ ದಣಿವು ಕಾಣುತ್ತಿತ್ತಾದರೂ ಇಂದು ಸ್ವಲ್ಪ ಸಂಪಾದನೆಯಾದರೆ ಮನೆಯ ಒಲೆ ಉರಿಯಬಹುದೆಂದು ಭರವಸೆ ಕಣ್ಣಲ್ಲಿತ್ತು. ಅಷ್ಟರಲ್ಲಿ ವೇಗವಾಗಿ ಬಂದ ಒಂದು ಜೀಪ್ ಅಲ್ಲಿ ನಿಂತಿತು. ಅದರಿಂದ ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮಾ ಇಳಿದನು. ಅವನ ನಡಿಗೆಯಲ್ಲಿ ಗರ್ವ ಮತ್ತು ಮುಖದಲ್ಲಿ ಅಹಂಕಾರ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ತಳ್ಳು ಗಾಡಿಯ ಬಳಿ ಬಂದು ಜೋರಾಗಿ ಕೂಗಿದನು, ಏ ಮುದುಕಿ, ಯಾರ ಅನುಮತಿ ಪಡೆದು ಇಲ್ಲಿ ಗಾಡಿ ಇಟ್ಟಿದ್ದೀಯಾ? ಈ ರಸ್ತೆ ನಿನ್ನ ಅಪ್ಪನದ. ಇಲ್ಲಿ ಬಳೆ ಮಾರಬೇಕಾದರೆ ಬೇಗ 500 ರೂಪಾಯಿ ತೆಗೆ. ಇದನ್ನು ಕೇಳಿದ ಪೂಜಾದೇವಿ ಗಾಬರಿಯಾದಳು. ಕೈ ಮುಗಿದು ಮೆಲ್ಲಗೆ, ಸಾಹೇಬ್ರೆ, ಈಗ ತಾನೇ ಗಾಡಿ ಇಟ್ಟಿದ್ದೇನೆ, ಇನ್ನು ಒಂದೇ ಒಂದು ಬಳೆಯು ಮಾರಾಟವಾಗಿಲ್ಲ. ನನ್ನ ಹತ್ತಿರ ಹಣ ಇಲ್ಲಿಂದ ಬರಬೇಕು. ನೀವು ಸಂಜೆ ಬನ್ನಿ, ಆಗ ನಾನು ಸಂಪಾದಿಸಿದರಲ್ಲಿ ಕೊಡುತ್ತೇನೆ. ಸದ್ಯಕ್ಕೆ ನನ್ನ ಬಳಿ ನಿಜವಾಗಿಯೂ ಏನೂ ಇಲ್ಲ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಇನ್ಸ್ಪೆಕ್ಟರ್ ಮುಖ ಕೋಪದಿಂದ ಕೆಂಪಾಯಿತು. ಅವನು ಗದರಿಸಿ ಹೇಳಿದನು, ಏನು ಹೇಳಿದೆ? ಹಣ ಇಲ್ಲವೇ? ಹಾಗಾದರೆ ಇಲ್ಲಿ ಗಾಡಿ ಇಡಲು ಎಷ್ಟು ಧೈರ್ಯ ನಿನಗೆ? ನನ್ನ ಅನುಮತಿ ಇಲ್ಲದೆ ಇಲ್ಲಿ ಒಂದು ಎಲೆಯೂ ಅಲುಗಾಡುವುದಿಲ್ಲ. ಅಂತದ್ರಲ್ಲಿ ನೀನು ಗಾಡಿ ಇಟ್ಟಿದ್ದೀಯಾ? ಈಗ ತೋರಿಸುತ್ತೇನೆ ನಿನಗೆ. ಇಷ್ಟು ಹೇಳಿ ಇನ್ಸ್ಪೆಕ್ಟರ್ ಇದ್ದಕ್ಕಿದ್ದಂತೆ ತಳ್ಳು ಗಾಡಿಗೆ ಜೋರಾಗಿ ಒದ್ದನು. ಗಾಡಿ ಅಲುಗಾಡಿ ಪಲ್ಟಿ ಆಯಿತು. ಅಂದವಾಗಿ ಜೋಡಿಸಿದ್ದ ಬಳೆಗಳೆಲ್ಲ ಚೆಲ್ಲಪಿಲ್ಲಿಯಾಗಿ ರಸ್ತೆಯಲ್ಲಿ ಬಿದ್ದವು. ಅಲ್ಲಿ ಶಬ್ದ ಜೋರಾಗಿತ್ತು. ಅಕ್ಕಪಕ್ಕದ ಜನ ಬೆಚ್ಚಿ ಬಿದ್ದು ನೋಡಲಾರಂಭಿಸಿದರು ಮತ್ತು ನಿಧಾನವಾಗಿ ಜನಸಂದಣಿ ಸೇರಿತು. ಪೂಜಾದೇವಿಯ ಹೃದಯ ಒಡೆದು ಹೋಯಿತು. ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ಅವಳು ನೆಲದ ಮೇಲೆ ಕುಳಿತು ಅಳುತ್ತಾ ಒಡೆದು ಹೋದ ಗಾಡಿಯಿಂದ ಬಿದ್ದ ಬಳೆಗಳನ್ನು ಆರಿಸತೊಡಗಿದಳು. ನಡುಗುವ ಧ್ವನಿಯಲ್ಲಿ, ಸಾಹೇಬ್ರೆ, ಈ ಗಾಡಿಯೇ ನನ್ನ ಸರ್ವಸ್ವ. ಬಳೆ ಮಾರದಿದ್ದರೆ ನನ್ನ ಮನೆ ಹೀಗೆ ನಡೆಯುತ್ತದೆ. ದಯವಿಟ್ಟು ಹೀಗೆ ಮಾಡಬೇಡಿ. ನನ್ನ ಸಂಸಾರ ಹಾಳಾಗುತ್ತದೆ. ನಾನು ಸಂಜೆಯೊಳಗೆ ಹಣ ಕೊಡುತ್ತೇನೆ. ದಯವಿಟ್ಟು ಈಗ ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾಳೆ. ಆದರೆ ಇನ್ಸ್ಪೆಕ್ಟರ್ ಹೃದಯದಲ್ಲಿ ಸ್ವಲ್ಪವೂ ಕರುಣೆ ಇರಲಿಲ್ಲ. ಅವನ ಕಣ್ಣುಗಳಲ್ಲಿ ಅಧಿಕಾರ ಮತ್ತು ಶಕ್ತಿಯ ಮತ್ತೇರಿತ್ತು. ಅವನು ಗರ್ಜಿಸಿ, ಓ ಮುದುಕಿ, ಹೆಚ್ಚು ನಾಟಕವಾಡಬೇಡ. ಹಣ ಕೊಡು, ಇಲ್ಲದಿದ್ದರೆ ಈಗಲೇ ಇಲ್ಲಿಂದ ಒದ್ದು ಓಡಿಸುತ್ತೇನೆ. ಇಲ್ಲಿ ಗಾಡಿ ಇಡುವವರು ನನಗೆ ನನ್ನ ಪಾಲು ಕೊಡಲೇಬೇಕು. ಅರ್ಥವಾಯಿತೆ ಎಂದು ಹೇಳಿ ಕೋಪದಲ್ಲಿ ಪೂಜಾದೇವಿಯ ಕೆನ್ನೆಗೆ ಬಾರಿಸಿದನು. ಆ ಪೆಟ್ಟಿನ ಶಬ್ದಕ್ಕೆ ಇಡೀ ಮಾರುಕಟ್ಟೆಯ ಸ್ತಬ್ಧವಾಯಿತು. ವೃದ್ಧೆ ಪೂಜಾದೇವಿ ನೆಲಕ್ಕೆ ಬಿದ್ದಳು. ಅವರ ಕೈಗಳು ನಡುಗುತ್ತಿದ್ದವು. ಮುಖದಲ್ಲಿ ತೀವ್ರವಾದ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೂ ಅವಳು ಧೈರ್ಯ ತಂದುಕೊಂಡು ರಸ್ತೆಯಲ್ಲಿ ಚದುರಿದ್ದ ಬಳೆಗಳನ್ನು ಎತ್ತಿಕೊಳ್ಳಲು ಪ್ರಾರಂಭಿಸಿದಳು. ಅಕ್ಕಪಕ್ಕ ನಿಂತಿದ್ದ ಜನರು ಸುಮ್ಮನೆ ನೋಡುತ್ತಿದ್ದರು. ಯಾರು ಮುಂದೆ ಬಂದು ಸಹಾಯ ಮಾಡುವ ಧೈರ್ಯ ಮಾಡಲಿಲ್ಲ. ಇನ್ಸ್ಪೆಕ್ಟರ್ ವಿರುದ್ಧ ಮಾತನಾಡಿದರೆ ತಮ್ಮ ಮೇಲೆಯೇ ಗಂಡಾಂತರ ಬರುವುದೆಂಬ ಭಯ ಎಲ್ಲರಿಗೂ ಇತ್ತು. ಆದರೆ ಆ ಗುಂಪಿನಲ್ಲಿ ಒಬ್ಬ ಯುವಕನಿದ್ದ. ಅವನು ಈ ಸಂಪೂರ್ಣ ಘಟನೆಯನ್ನು ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಕೋಪವಿತ್ತು. ಆದರೆ ಒಬ್ಬಂಟಿಯಾಗಿ ಇನ್ಸ್ಪೆಕ್ಟರ್ ಅನ್ನು ಎದುರಿಸುವುದು ಕಷ್ಟವೆಂದು ಅವನಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವನು ಸಾಕ್ಷಿಗಳನ್ನು ಸಂಗ್ರಹಿಸಲು ನಿರ್ಧಾರ ಮಾಡಿದನು. ಪೂಜಾದೇವಿ ಅಳುತ್ತಲೇ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು, ಇಂದು ನನ್ನ ಮಗಳು ಇಲ್ಲಿದ್ದರೆ ಹೀಗಾಗುತ್ತಿರಲಿಲ್ಲ. ಅವಳು ಗಡಿಯಲ್ಲಿ ದೇಶ ಸೇವೆ ಮಾಡುತ್ತಿದ್ದಾಳೆ. ಆದರೆ ಇಲ್ಲಿ ನನ್ನ ಮೇಲೆ ಅನ್ಯಾಯವಾಗುತ್ತಿದೆ. ಪಾಪ, ತನ್ನ ತಾಯಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆಂದು ಅವಳಿಗೆ ಏನು ಗೊತ್ತು? ಅವಳು ಯಾವಾಗ ಹಿಂತಿರುಗುತ್ತಾಳೋ, ನನ್ನನ್ನು ಈ ದುಃಖದಿಂದ ಪಾರು ಮಾಡುತ್ತಾಳೋ ಏನೋ ಎಂದು ಪೂಜಾದೇವಿ ಆಲೋಚನೆ ಮಾಡುತ್ತಿರುತ್ತಾಳೆ. ಅತ್ತ ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮಾ ಜನರತ್ತ ಗುರಾಯಿಸಿ ಕೂಗಿದನು, ಏನು ನೋಡುತ್ತಿದ್ದೀರಿ? ನಾಟಕ ಮುಗಿಯಿತು. ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡಿಕೊಳ್ಳಿ. ಇಲ್ಲಿ ಯಾರು ನನ್ನ ವಿರುದ್ಧ ಧ್ವನಿ ಎತ್ತುವಂತಿಲ್ಲ. ಅರ್ಥವಾಯಿತೆ ಎಂದು ಹೇಳಿ ತನ್ನ ಜೀಪಿನಲ್ಲಿ ಕುಳಿತು ಧೂಳೆಬ್ಬಿಸುತ್ತಾ ಅಲ್ಲಿಂದ ಹೊರಟು ಹೋದನು. ಜನಸಂದಣಿ ನಿಧಾನವಾಗಿ ಚದುರಿತು. ಆದರೆ ಆ ಯುವಕನ ರಕ್ತ ಕುದಿಯುತ್ತಿತ್ತು. ಅಂದು ಸಂಜೆ ಮನೆಗೆ ಹೋಗಿ ಆತ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದನು. ಹೆಡ್ಲೈನ್ಸ್ ನಲ್ಲಿ, ಈ ವೃದ್ಧೆ ತಾಯಿ ರಸ್ತೆಯಲ್ಲಿ ಬಳೆ ಮಾರಿ ಜೀವನ ನಡೆಸುತ್ತಿದ್ದಳು. ಆದರೆ ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮಾ ಲಂಚ ಕೇಳಿದನು. ಅವರು ಹಣ ಕೊಡಲು ನಿರಾಕರಿಸಿದಾಗ ಅವನು ಗಾಡಿಯನ್ನು ಪಲ್ಟಿ ಮಾಡಿ ಕೆನ್ನೆಗೆ ಹೊಡೆದಿದ್ದಾನೆ. ಇದು ಘೋರ ಅನ್ಯಾಯ. ಅವಳಿಗೆ ನ್ಯಾಯ ಸಿಗಬೇಕೆಂದು ಬರೆದನು. ನೋಡುತ್ತಿದ್ದಂತೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯಿತು. ಲಕ್ಷಾಂತರ ಜನರು ಅದನ್ನು ನೋಡಿ ಹಳ್ಳಿಯಿಂದ ನಗರಗಳಲ್ಲಿನ ಜನರ ಹೃದಯದಲ್ಲಿ ಆಕ್ರೋಶದ ಅಲೆ ಎದ್ದಿತು. ಸುಮಾರು 1 ಗಂಟೆಯ ನಂತರ ಆ ವಿಡಿಯೋ ಹಸೀನಳ ಮೊಬೈಲ್ಗೂ ತಲುಪಿತು. ವಿಡಿಯೋ ನೋಡಿದ ತಕ್ಷಣ ಅವಳ ಹೃದಯಕ್ಕೆ ಬೆಂಕಿ ಬಿದ್ದಂತಾಯಿತು. ಕಣ್ಣಲ್ಲಿ ನೀರಿತ್ತು. ಆದರೆ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮೂಡಿತು. ನಾನು ಮನೆಯಲ್ಲಿದ್ದರೆ ನನ್ನ ತಾಯಿಗೆ ಹೀಗಾಗುತ್ತಿರಲಿಲ್ಲ. ಆ ಇನ್ಸ್ಪೆಕ್ಟರ್ ನನ್ನ ತಾಯಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾನೆ.
ನಾನು ಅವನನ್ನು ಬಿಡುವುದಿಲ್ಲ, ಯಾರು ಸಹಾಯ ಮಾಡದಿದ್ದರೂ ನಾನು ಇದನ್ನು ಸಹಿಸುವುದಿಲ್ಲ ಎಂದು ಸಂಕಲ್ಪದೊಂದಿಗೆ ಹಸೀನಾ ತಕ್ಷಣ ರಜೆ ಪಡೆದು ಸಂಜೆ 4 ಗಂಟೆಗೆ ಮನೆಗೆ ಬಂದಳು. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ತಾಯಿ ಮಗಳು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡರು. ಪೂಜಾದೇವಿಯ ಕಣ್ಣಿಂದ ನೀರು ಹರಿಯುತ್ತಿತ್ತು. ಹಸೀನಾ ತನ್ನ ತಾಯಿಯನ್ನು ಸಮಾಧಾನಿಸುತ್ತಾ, ಅಮ್ಮ, ನಿಮ್ಮ ಜೊತೆ ಆಗಿದ್ದು ಬಹಳ ತಪ್ಪು, ಅದಕ್ಕಾಗಿಯೇ ನಾನು ಬಂದಿದ್ದೇನೆ. ಇನ್ನು ನೀವು ಹೆದರಬೇಕಾಗಿಲ್ಲ. ನಾನು ಆ ಇನ್ಸ್ಪೆಕ್ಟರ್ಗೆ ಪಾಠ ಕಲಿಸುತ್ತೇನೆ. ಅವನು ಮಾಡಿದ್ದಕ್ಕೆ ಕಾನೂನಿನ ಪ್ರಕಾರವೇ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ. ಅವನನ್ನು ಸಸ್ಪೆಂಡ್ ಮಾಡಿಸಿ ನ್ಯಾಯ ಕೊಡಿಸುತ್ತೇನೆ. ನಾಳೆ ಬೆಳಿಗ್ಗೆ ನಾನು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ದಾಖಲಿಸುತ್ತೇನೆ ಎಂದು ಹಸೀನಾ ತನ್ನ ತಾಯಿಗೆ ಧೈರ್ಯವನ್ನ ಹೇಳುತ್ತಾಳೆ. ಮರುದಿನ ಬೆಳಿಗ್ಗೆ ಹಸೀನಾ ಗುಲಾಬಿ ಬಣ್ಣದ ಸೀರೆಯುಟ್ಟು ತನ್ನ ತಾಯಿಗೆ ಧೈರ್ಯ ಹೇಳಿ ಠಾಣೆಯತ್ತ ಹೊರಟಳು. ಮಾರುಕಟ್ಟೆಯ ಕಡೆಗೆ ಹೋಗುತ್ತಿದ್ದಾಗ ರಸ್ತೆಯ ಇನ್ನೊಂದು ಬದಿಯಲ್ಲಿದ್ದ ಪಾನಿಪುರಿ ಗಾಡಿಯ ಮೇಲೆ ಅವಳ ದೃಷ್ಟಿ ಬಿತ್ತು. ಅದೇ ಇನ್ಸ್ಪೆಕ್ಟರ್ ಅಲ್ಲಿಯೂ ಸಹ ಒಬ್ಬ ಮಾರಾಟಗಾರನಿಂದ ಲಂಚ ಕೇಳುತ್ತಿದ್ದ. ಹಸೀನಾಗೆ ಸಿಟ್ಟು ಬಂದರೂ ಅವಳು ಕಾನೂನಿನ ಮಿತಿ ಮತ್ತು ತನ್ನ ಹುದ್ದೆಯ ಜವಾಬ್ದಾರಿಯನ್ನು ನೆನಪಿಸಿಕೊಂಡು ಕೋಪವನ್ನು ನಿಯಂತ್ರಿಸಿ ಠಾಣೆಯತ್ತ ನಡೆದಳು. ಠಾಣೆಯಲ್ಲಿ SHO ದಿಲೀಪ್ ಸಿಂಗ್ ಕುಳಿತಿದ್ದರು. ಹಸೀನಾ ಸಮಯ ವ್ಯರ್ಥ ಮಾಡದೆ ತನ್ನ ID ಕಾರ್ಡ್ ಅನ್ನು ಅವರ ಕೈಗಿಟ್ಟು, ನಾನು ಆರ್ಮಿ ಆಫೀಸರ್ ಹಸೀನಾ, ನಾನು ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮಾ ವಿರುದ್ಧ ದೂರು ದಾಖಲಿಸಲು ಬಂದಿದ್ದೇನೆ. ನಿನ್ನೆ ಬೆಳಿಗ್ಗೆ ಅವನು ನನ್ನ ತಾಯಿಯ ಮೇಲೆ ದೌರ್ಜನ್ಯ ಎಸಗಿದ್ದಾನೆ. ಲಂಚ ಕೇಳಿ ಹೊಡೆದು ಅವರ ತಳ್ಳು ಗಾಡಿಯನ್ನು ಬೀಳಿಸಿದ್ದಾನೆ. ಜನರ ಮುಂದೆ ನನ್ನ ತಾಯಿಗೆ ಅವಮಾನಿಸಿದ್ದಾನೆ. ಇದು ಕಾನೂನು ಬಾಹಿರ. ದಯವಿಟ್ಟು ತಕ್ಷಣ ಕ್ರಮ ಕೈಗೊಳ್ಳಿ ಎಂದಳು. ಆಗ ದಿಲೀಪ್ ಸಿಂಗ್, ನೀವು ಹೇಳುತ್ತಿರುವುದು ಸತ್ಯವೋ ಸುಳ್ಳು ಎಂದು ತಿಳಿಯಲು ನಮಗೆ ಸಾಕ್ಷಿ ಬೇಕು ಎಂದರು. ಹಸೀನಾ ತಕ್ಷಣ ತನ್ನ ಮೊಬೈಲ್ ತೆಗೆದು ದಿಲೀಪ್ ಸಿಂಗ್ ಗೆ ವಿಡಿಯೋ ತೋರಿಸಿದಳು. ವಿಡಿಯೋ ನೋಡಿದ ತಕ್ಷಣ SHO ಗೆ ಇನ್ಸ್ಪೆಕ್ಟರ್ ತಪ್ಪು ಮಾಡಿರುವುದು ಖಚಿತವಾಯಿತು. ಆಗ SHO, ನಾವು ಅವರ ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ನೀವು ಚಿಂತೆ ಮಾಡಬೇಡಿ. ನಾವು ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮಾ ವಿರುದ್ಧ ಕ್ರಮವನ್ನು ಪ್ರಾರಂಭಿಸುತ್ತೇವೆ. ಆದರೆ ಅದಕ್ಕಾಗಿ ನಿಮಗೆ ಸಾಕ್ಷಿ ಮತ್ತು ಪುರಾವೆಗಳು ಬೇಕಾಗುತ್ತವೆ. ಸಾಕ್ಷಿ ಮತ್ತು ಪುರಾವೆಗಳಿಲ್ಲದಿದ್ದರೆ ಪ್ರಕರಣವು ಶೀಘ್ರವಾಗಿ ಕೊನೆಗೊಳ್ಳಬಹುದು. ಆಗ ನಿಮಗೆ ನ್ಯಾಯ ಸಿಗುವುದಿಲ್ಲ. ಆದ್ದರಿಂದ ಸಾಕ್ಷಿ ಮತ್ತು ಪುರಾವೆಗಳನ್ನು ತರಲು ಪ್ರಯತ್ನಿಸಿ ಎಂದು ಆ ಹಿರಿಯ ಅಧಿಕಾರಿ ಹೇಳಿದರು. ಹಸೀನಾ ಮನೆಗೆ ತಲುಪಿದಾಗ ಆಕೆಯ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು, ಗೊಂದಲಗಳಿದ್ದವು. ಇನ್ಸ್ಪೆಕ್ಟರ್ ವಿರುದ್ಧ ಕೇವಲ ಒಂದು ವೈರಲ್ ವಿಡಿಯೋ ಸಾಕಾಗುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಅವರಿಗೆ ಇನ್ನಷ್ಟು ಬಲವಾದ ಪುರಾವೆ ಮತ್ತು ಸಾಕ್ಷಿಗಳು ಬೇಕಾಗಿದ್ದವು. ಆಗ ಮಾತ್ರ ಕಾನೂನು ಅವರ ಪರವಾಗಿ ನಿಲ್ಲುತ್ತದೆ ಎಂದು ಆಕೆಗೆ ಚೆನ್ನಾಗಿ ಗೊತ್ತಿತ್ತು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವಳು ತನ್ನ ಹಳೆಯ ಲ್ಯಾಪ್ಟಾಪ್ ತೆಗೆದು ಇಂಟರ್ನೆಟ್ ನಲ್ಲಿ ವಿಡಿಯೋವನ್ನು ಮೊದಲಿಗೆ ಅಪ್ಲೋಡ್ ಮಾಡಿದ ಸೋಷಿಯಲ್ ಮೀಡಿಯಾದ ಐಡಿಯನ್ನು ಹುಡುಕಲಾರಂಭಿಸಿದಳು. ಸ್ವಲ್ಪ ಪ್ರಯತ್ನದ ನಂತರ ಅವಳು ಆ ಐಡಿ ಮತ್ತು ಅದರ ಮಾಲೀಕನನ್ನು ಪತ್ತೆ ಮಾಡಿದಳು. ವಿಳಾಸ ತಿಳಿದ ನಂತರ ಹಸೀನಾ ನೇರವಾಗಿ ಆ ಯುವಕನ ಮನೆಗೆ ತಲುಪಿದಳು. ಬಾಗಿಲು ತೆರೆದ ತಕ್ಷಣ ಅದೇ ಯುವಕ ಮುಂದೆ ನಿಂತಿದ್ದನು. ಅವನು ಹಸೀನಾರನ್ನು ನೋಡಿದ ತಕ್ಷಣ, ಅಕ್ಕ, ಈ ವಿಡಿಯೋವನ್ನು ನಾನೇ ಅಪ್ಲೋಡ್ ಮಾಡಿದ್ದೇನೆ. ನಿನ್ನೆ ನಾನು ನೋಡಿದ್ದನ್ನು ಕಂಡು ನನ್ನ ರಕ್ತ ಕುದಿಯಿತು. ನನಗೆ ತುಂಬಾ ಕೆಟ್ಟದ್ದೆನಿಸಿತು. ಸತ್ಯವನ್ನು ಎಲ್ಲರ ಮುಂದೆ ತರಲು ನಾನು ರೆಕಾರ್ಡಿಂಗ್ ಅನ್ನು ಮಾಡಿಕೊಂಡೆ. ಯಾರನ್ನು ಅವಮಾನಿಸುವ ಉದ್ದೇಶ ನನ್ನದಾಗಿರಲಿಲ್ಲ. ಕೇವಲ ಸತ್ಯವನ್ನು ಹೊರತರಬೇಕಾಗಿತ್ತು ಎಂದರು. ಹಸೀನಾ ಅವನ ಮಾತನ್ನು ಮಧ್ಯದಲ್ಲಿಯೇ ತಡೆದು ಭಾವನಾತ್ಮಕ ಸ್ವರದಲ್ಲಿ, ನೀನು ಸಂಪೂರ್ಣವಾಗಿ ಸರಿಯಾದ ಕೆಲಸ ಮಾಡಿದ್ದೀಯಾ. ಈ ವಿಡಿಯೋ ವೈರಲ್ ಆಗದಿದ್ದರೆ ಬಹುಶಃ ನನಗೆ ಇದೆಲ್ಲವೂ ಎಂದಿಗೂ ತಿಳಿಯುತ್ತಿರಲಿಲ್ಲ. ಆದರೆ ಈಗ ನನಗೆ ನಿನ್ನ ಸಹಾಯ ಇನ್ನಷ್ಟು ಬೇಕಾಗಿದೆ. ನೀನು ನನಗೆ ಸಾಕ್ಷಿಯಾಗುತ್ತೀಯಾ ಮತ್ತು ದಯವಿಟ್ಟು ಆ ಮೂಲ ರೆಕಾರ್ಡಿಂಗ್ ಅನ್ನ ನನಗೆ ಕೊಡು. ಆ ಇನ್ಸ್ಪೆಕ್ಟರ್ಗೆ ಅವನ ಕೃತ್ಯಕ್ಕೆ ಶಿಕ್ಷೆ ಕೊಡಿಸಲು ನನಗೆ ಈ ಪುರಾವೆ ಬೇಕು ಎಂದು ಹೇಳಿದಳು. ಆ ಯುವಕ ಹಿಂಜರಿಕೆ ಇಲ್ಲದೆ ಒಪ್ಪಿಕೊಂಡನು. ಅವನು ಗಂಭೀರ ಧ್ವನಿಯಲ್ಲಿ, ಸರಿ ಅಕ್ಕ, ನಾನು ಸಿದ್ಧ, ನಾನು ಏನು ಮಾಡಬೇಕೆಂದು ಹೇಳಿ ಎಂದನು. ಹಸೀನಾ ಅವನನ್ನು ತನ್ನೊಂದಿಗೆ ಕರೆದುಕೊಂಡು ಇಬ್ಬರು ಮಾರುಕಟ್ಟೆಯತ್ತ ಹೊರಟರು. ಮಾರುಕಟ್ಟೆಗೆ ತಲುಪಿದ ತಕ್ಷಣ ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮಾ ಈ ಬಾರಿ ಹೂವಿನ ಹಾರ ಮಾರುವ ಅಂಗಡಿ ಅವನಿಂದ ಬಹಿರಂಗವಾಗಿ ಲಂಚ ಕೇಳುತ್ತಿರುವುದನ್ನು ಅವರು ನೋಡಿದರು. ಹಸೀನಾ ಆ ಯುವಕನ ಕಡೆಗೆ ನೋಡಿ,
ನೋಡಿ ಮೆಲುಧ್ವನಿಯಲ್ಲಿ ಇದೇ ಸರಿಯಾದ ಅವಕಾಶ, ನಾವು ಇನ್ನೂ ಸಾಕ್ಷಿ ಪುರಾವೆಗಳನ್ನ ಸಂಗ್ರಹಿಸಬೇಕು ಎಂದಳು. ಆಗ ಯುವಕ ತಲೆಯಾಡಿಸಿ ಸದ್ದಿಲ್ಲದೆ ತನ್ನ ಮೊಬೈಲ್ ನಲ್ಲಿ ಇನ್ಸ್ಪೆಕ್ಟರ್ ನ ಕೃತ್ಯವನ್ನ ರೆಕಾರ್ಡ್ ಮಾಡಲು ಪ್ರಾರಂಭಿಸಿದನು. ಸ್ವಲ್ಪ ಹೊತ್ತು ಇಬ್ಬರು ಅಲ್ಲಿಯೇ ನಿಂತು ಸಂಪೂರ್ಣ ದೃಶ್ಯವನ್ನು ಸೆರೆ ಹಿಡಿದರು. ಕಾರ್ತಿಕ್ ವರ್ಮಗೆ ತನ್ನ ವಿರುದ್ಧ ಸಾಕ್ಷ್ಯ ಸಂಗ್ರಹಿಸಲಾಗುತ್ತಿದೆ ಎಂಬ ಸಣ್ಣ ಸುಳಿವು ಸಹ ಇರಲಿಲ್ಲ. ಅವನು ತನ್ನ ದರ್ಪದಲ್ಲಿ ಮುಳುಗಿದ್ದನು. ಅದೇ ಅವನ ಅತಿ ದೊಡ್ಡ ತಪ್ಪಾಗಿತ್ತು. ರೆಕಾರ್ಡಿಂಗ್ ಪೂರ್ಣಗೊಂಡ ತಕ್ಷಣ ಹಸೀನಾ ಮತ್ತು ಆ ಯುವಕ ಸದ್ದಿಲ್ಲದೆ ಅಲ್ಲಿಂದ ಹೊರಟು ಹೋದರು. ಈಗ ಅವರ ಬಳಿ ಎರಡು ಬಲವಾದ ಪುರಾವೆಗಳಿದ್ದವು. ಮೊದಲನೆಯದು ವೈರಲ್ ಆದ ರೆಕಾರ್ಡಿಂಗ್ ಮತ್ತು ಎರಡನೆಯದು ಇತ್ತೀಚಿನ ವಿಡಿಯೋ. ಈ ದಿನ ಇನ್ಸ್ಪೆಕ್ಟರ್ ನ ಜೀವನದ ಅತಿ ದೊಡ್ಡ ತಿರುವು ಆಗಲಿದೆ ಎಂದು ಹಸೀನಾಗೆ ತಿಳಿದಿತ್ತು. ಇಬ್ಬರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ SHO ದಿಲೀಪ್ ಸಿಂಗ್ ಅವರಿಗೆ ಮೊಬೈಲ್ ನಲ್ಲಿದ್ದ ಆ ಸಾಕ್ಷ್ಯವನ್ನು ತೋರಿಸಿದರು. ಆ ಯುವಕನು ಸಹ ಸಾಕ್ಷಿ ಹೇಳಲು ಒಪ್ಪಿಕೊಂಡನು. ದಿಲೀಪ್ ಸಿಂಗ್ ಗಂಭೀರವಾಗಿ, ಈಗ ನೀವು ಯಾವುದೇ ರೀತಿಯ ಚಿಂತೆ ಮಾಡುವ ಅಗತ್ಯವಿಲ್ಲ, ಸಾಕ್ಷಿ ಮತ್ತು ಪುರಾವೆ ಎರಡು ನಮ್ಮ ಬಳಿ ಇವೆ. ನಾನು ಈ ಸಂಪೂರ್ಣ ಪ್ರಕರಣವನ್ನ ತಕ್ಷಣವೇ SP ಸಾಹೇಬರಿಗೆ ತಲುಪಿಸುತ್ತೇನೆ ಎಂದರು. ಅವರು ತಕ್ಷಣವೇ ಎಲ್ಲ ರೆಕಾರ್ಡಿಂಗ್ ಗಳನ್ನು ನಕಲು ಮಾಡಿಸಿ ವರದಿಯನ್ನು ಸಿದ್ಧಪಡಿಸಿ ಮೇಲಾಧಿಕಾರಿಗಳಿಗೆ ಕಳುಹಿಸಿದರು. ಸ್ವಲ್ಪ ಸಮಯದ ನಂತರ SP ವಿಡಿಯೋವನ್ನು ನೋಡಿದಾಗ ಅವರ ಮುಖ ಕೋಪದಿಂದ ಕೆಂಪಾಯಿತು. ಅವರು ಕುರ್ಚಿಯಿಂದ ಎದ್ದು ಜೋರಾಗಿ, ನಮ್ಮ ಜಿಲ್ಲೆಯಲ್ಲಿ ಇಂಥ ಇನ್ಸ್ಪೆಕ್ಟರ್ ಗಳು ಕೆಲಸ ಮಾಡುತ್ತಿದ್ದಾರೆ, ನಮಗೆ ಗೊತ್ತೇ ಆಗುತ್ತಿಲ್ಲ. ಇದು ಪೊಲೀಸ್ ಸಮವಸ್ತ್ರಕ್ಕೆ ಕಳಂಕ. ಇಂಥ ಅಧಿಕಾರಿಗೆ ಕಾನೂನಿನ ಅಡಿಯಲ್ಲಿರಲು ಯಾವುದೇ ಹಕ್ಕಿಲ್ಲ. ಇದು ನೇರ ಅಪರಾಧ. ಕಾರ್ತಿಕ್ ವರ್ಮ ಈಗ ಉಳಿಯುವುದಿಲ್ಲ. ಅವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪೂಜಾದೇವಿ ಮತ್ತು ಹಸೀನಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಸಮಾಧಾನದ ಹೊಳಪು ಕಾಣಿಸಿತು. ನ್ಯಾಯದ ದಾರಿ ಕಠಿಣವಾಗಿದ್ದರೂ ಅಸಾಧ್ಯವಲ್ಲ ಎಂದು ಈಗ ಅವರಿಗೆ ಖಚಿತವಾಗಿತ್ತು. SP ಕಚೇರಿಯಲ್ಲಿ ವಾತಾವರಣ ಗಂಭೀರವಾಗಿತ್ತು. SSP ಅವರ ಕಣ್ಣುಗಳಲ್ಲಿ ಕೋಪ ಮತ್ತು ದೃಢ ನಿಶ್ಚಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ತಮ್ಮ ಸಿಬ್ಬಂದಿಯನ್ನು ಕರೆದು, ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮ ವಿರುದ್ಧ ನಮ್ಮ ಬಳಿ ಬಲವಾದ ಪುರಾವೆಗಳಿವೆ, ಸಾಕ್ಷಿಗಳು ಕೂಡ ಇದ್ದಾರೆ ಮತ್ತು ಈ ವಿಡಿಯೋ ವೈರಲ್ ಆಗಿ ಲಕ್ಷಾಂತರ ಜನರನ್ನು ತಲುಪಿದೆ. ಈಗ ಈ ಪ್ರಕರಣವನ್ನು ಮುಚ್ಚಿ ಹಾಕುವುದು ಅಸಾಧ್ಯ. ತಕ್ಷಣವೇ ಸಸ್ಪೆಂಡ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಅವನ ವಿರುದ್ಧ ಇಲಾಖೆ ತನಿಖೆಗೆ ಆದೇಶಿಸಿ ಎಂದು ಆಜ್ಞಾಪಿಸಿದರು. SP ಅವರ ಆದೇಶದ ಮೇರೆಗೆ ಮೊದಲಿಗೆ ಕಾರ್ತಿಕ್ ವರ್ಮನ ಅಮಾನತು ಪತ್ರವನ್ನು ಸಿದ್ಧಪಡಿಸಲಾಯಿತು. ಈ ಪತ್ರವನ್ನು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಪ್ರಧಾನ ಕಚೇರಿಗೂ ಕಳುಹಿಸಲಾಯಿತು. ಇದರಿಂದಾಗಿ ಕ್ರಮವು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿರುತ್ತದೆ. ಇದರೊಂದಿಗೆ SP ಅವರು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಲಂಚ ಮತ್ತು ಅಧಿಕಾರ ದುರುಪಯೋಗ ಸಾಬೀತಾಗಿದೆ ಎಂದು ಮಾಹಿತಿ ನೀಡಿದರು. ಮರುದಿನವೇ ಪೊಲೀಸ್ ಠಾಣೆಯಲ್ಲಿ ತಂಡದ ಮುಂದೆ ಔಪಚಾರಿಕ ಆದೇಶವನ್ನು ಓದಲಾಯಿತು. ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮಾ ಲಂಚ ಕೇಳುವುದು, ಅಧಿಕಾರ ದುರುಪಯೋಗ, ನಾಗರಿಕರೊಂದಿಗೆ ಅನುಚಿತವಾಗಿ ವರ್ತಿಸುವುದು ಮತ್ತು ಕಾನೂನಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದ ಆರೋಪದ ಮೇಲೆ ನಿಮ್ಮನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಸ್ಪೆಂಡ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆ 1918 ಸೆಕ್ಷನ್ 7 ಮತ್ತು 13 ಹಾಗೂ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 323 ಹಲ್ಲೆ, 504 ಅಶ್ಲೀಲ ನಿಂದನೆ, 506 ಬೆದರಿಕೆ ಮತ್ತು 166 ಸಾರ್ವಜನಿಕ ಸೇವಕನಿಂದ ಕಾನೂನು ಉಲ್ಲಂಘನೆ ಅಡಿಯಲ್ಲಿ FIR ದಾಖಲಿಸಲಾಗುತ್ತಿದೆ. ಇದನ್ನು ಕೇಳಿದ ತಕ್ಷಣ ಠಾಣೆಯ ವಾತಾವರಣವೇ ಬದಲಾಯಿತು. ಅನೇಕ ಪೊಲೀಸರು ಆಶ್ಚರ್ಯಚಕಿತರಾಗಿದ್ದರು. ಏಕೆಂದರೆ ಮೊದಲ ಬಾರಿಗೆ ಒಬ್ಬ ಅಧಿಕಾರಿಯ ಮೇಲೆ ಇಷ್ಟು ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿತ್ತು. ಆದರೆ ಸಾರ್ವಜನಿಕರಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು. ಕೊನೆಗೂ ನ್ಯಾಯ ಸಿಗುತ್ತಿದೆ, ಬಡವರ ಧ್ವನಿಯನ್ನು ಕೇಳಲಾಯಿತು ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಅದೇ ಸಂಜೆ ಪೊಲೀಸ್ ತಂಡ ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮನನ್ನು ಔಪಚಾರಿಕವಾಗಿ ಬಂಧಿಸಿತು. ಬಂಧನದ ಸಮಯದಲ್ಲಿ ಅವನ ಮುಖದಲ್ಲಿನ ದರ್ಪ ಮತ್ತು ಅಹಂಕಾರ ಮಾಯವಾಗಿತ್ತು. ಕೈಕೋಳ ಹಾಕಿದ ತಕ್ಷಣ ಅವನು ತಬ್ಬಿಬ್ಬಾಗಿ, ಸಾಹೇಬರೇ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಬಿಟ್ಟು ಬಿಡಿ ಎಂದನು. ಆದರೆ ASP ಕಠಿಣ ಸ್ವರದಲ್ಲಿ, ನಿನಗೆ ಸಮವಸ್ತ್ರ ನೀಡಿದ್ದು ಸಾರ್ವಜನಿಕರ ಸೇವೆ ಮಾಡಲು, ಆದರೆ ನೀನು ಅದನ್ನು ಬಡವರನ್ನು ದಮನ ಮಾಡಲು ಮತ್ತು ಲಂಚ ತೆಗೆದುಕೊಳ್ಳಲು ಬಳಸಿಕೊಂಡಿದ್ದೀಯಾ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಈಗ ನಿನಗೆ ನ್ಯಾಯಾಲಯವೇ ಶಿಕ್ಷೆ ವಿಧಿಸುತ್ತದೆ ಎಂದರು. ಬಂಧನದ ಸುದ್ದಿ ಕೇಳಿದ ತಕ್ಷಣ ಮಾರುಕಟ್ಟೆಯಲ್ಲಿ ಸಂತೋಷದ ಅಲೆ ಎದ್ದಿತು. ನಿನ್ನೆಯವರೆಗೂ ಮೌನವಾಗಿ ನಿಂತು ನೋಡುತ್ತಿದ್ದ ಅದೇ ಜನರು ಈಗ ಒಂದೇ ಧ್ವನಿಯಲ್ಲಿ ನ್ಯಾಯ ಸಿಕ್ಕಿದೆ, ಇನ್ನು ಮುಂದೆ ಬಡವರ ಧ್ವನಿಯನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ ಎನ್ನುತ್ತಿದ್ದರು. ಪೂಜಾದೇವಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಆದರೆ ಈ ಬಾರಿ ಅದು ನೋವಿನ ಕಣ್ಣೀರಾಗಿರಲಿಲ್ಲ, ಬದಲಾಗಿ ಸಮಾಧಾನ ಮತ್ತು ಗೆಲುವಿನ ಕಣ್ಣೀರಾಗಿತ್ತು. ಅವರು ತಮ್ಮ ಮಗಳು ಹಸೀನರ ಕೈ ಹಿಡಿದು, ಮಗಳೇ, ನೀನು ನಿಜವಾಗಿಯೂ ನನ್ನ ಗೌರವವನ್ನು ಮರಳಿ ತಂದಿದ್ದೀಯಾ. ಇಂದು ನನ್ನ ಮಗಳು ದೇಶವನ್ನು ರಕ್ಷಿಸುವುದು ಮಾತ್ರವಲ್ಲದೆ ತನ್ನ ತಾಯಿ ಮತ್ತು ಸಮಾಜಕ್ಕೂ ಗುರಾಣಿಯಾಗಿ ನಿಲ್ಲುತ್ತಾಳೆ ಎಂದು ನನಗೆ ಹೆಮ್ಮೆ ಎನಿಸುತ್ತಿದೆ ಎಂದರು. ಹಸೀನಾ ಮುಗುಳ್ನಕ್ಕು, ಅಮ್ಮ, ಇದು ಕೇವಲ
ನಿಮ್ಮ ಗೆಲುವಲ್ಲ, ಇದು ಅನ್ಯಾಯವನ್ನು ಸಹಿಸಿಕೊಂಡು ಮೌನವಾಗಿರುವ ಪ್ರತಿಯೊಬ್ಬ ಬಡವನ ಗೆಲುವು ಎಂದಳು. ಕೆಲವು ದಿನಗಳ ನಂತರ ಪ್ರಕರಣ ನ್ಯಾಯಾಲಯಕ್ಕೆ ಹೋಯಿತು. ಸಾಕ್ಷಿ ಮತ್ತು ಪುರಾವೆ ಎರಡೂ ಬಲವಾಗಿದ್ದವು ಮತ್ತು ವೈರಲ್ ವಿಡಿಯೋ ಇಡೀ ಪ್ರಕರಣವನ್ನು ಸಾರ್ವಜನಿಕರ ದೃಷ್ಟಿಯಲ್ಲಿ ಪಾರದರ್ಶಕವಾಗಿಸಿತ್ತು. ಆದ್ದರಿಂದ ನ್ಯಾಯಾಲಯವು ವಿಚಾರಣೆ ನಡೆಸಿ ಇನ್ಸ್ಪೆಕ್ಟರ್ ಕಾರ್ತಿಕ್ ವರ್ಮಾ ಕಾನೂನನ್ನು ಗಂಭೀರವಾಗಿ ಉಲ್ಲಂಘಿಸಿದ್ದಾನೆ. ಲಂಚ ತೆಗೆದುಕೊಳ್ಳುವುದು, ನಾಗರಿಕರೊಂದಿಗೆ ಅಮಾನ್ಯವಾಗಿ ವರ್ತಿಸುವುದು ಮತ್ತು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದು ಯಾವುದೇ ಸಾರ್ವಜನಿಕ ಸೇವಕನಿಗೆ ಗಂಭೀರ ಅಪರಾಧವಾಗಿದೆ. ಆದ್ದರಿಂದ ನ್ಯಾಯಾಲಯವು ಇವನನ್ನು ದೋಷಿ ಎಂದು ಪರಿಗಣಿಸಿ ಕಠಿಣ ಶಿಕ್ಷೆ ವಿಧಿಸುತ್ತದೆ ಎಂದು ತೀರ್ಪು ನೀಡಿತು. ಆದೇಶದ ಅಡಿಯಲ್ಲಿ ಕಾರ್ತಿಕ್ ವರ್ಮಗೆ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು ಭಾರಿ ದಂಡವನ್ನು ವಿಧಿಸಲಾಯಿತು. ಅಲ್ಲದೆ ಅವನ ಉದ್ಯೋಗವನ್ನು ಶಾಶ್ವತವಾಗಿ ಕೊನೆಗೊಳಿಸಲಾಯಿತು. ಇಡೀ ನಗರದಲ್ಲಿ ಈ ಸುದ್ದಿ ಪ್ರತಿಧ್ವನಿಸಿತು. ಅನ್ಯಾಯ ಮಾಡಿದವನು ಈಗ ಜೈಲಿನಲ್ಲಿದ್ದಾನೆ. ಮಾರುಕಟ್ಟೆಯ ಅದೇ ಜನರು, ಮೊದಲು ಮೌನವಾಗಿದ್ದವರು, ಈಗ ಪೂಜಾ ದೇವಿಯನ್ನು ಭೇಟಿಯಾಗಲು ಬಂದು ಕ್ಷಮೆ ಕೇಳುತ್ತಾ, ಅಮ್ಮ, ನಾವು ಭಯದಿಂದ ಮೌನವಾಗಿದ್ದೆವು, ಆದರೆ ಈಗ ನಮಗೂ ಧೈರ್ಯ ಬಂದಿದೆ. ನೀವು ಮತ್ತು ನಿಮ್ಮ ಮಗಳು ಸತ್ಯ ಮತ್ತು ಪುರಾವೆ ಜೊತೆಗಿದ್ದರೆ ನ್ಯಾಯ ಖಂಡಿತವಾಗಿ ಸಿಗುತ್ತದೆ ಎಂದು ನಮಗೆ ಕಲಿಸಿದ್ದೀರಿ ಎಂದರು. ಪೂಜಾ ದೇವಿ ಮುಗುಳ್ನಗುತ್ತಾ, ಇನ್ನು ಮುಂದೆ ಯಾವುದೇ ಬಡವನು ಒಂಟಿಯಾಗುವುದಿಲ್ಲ, ಇದು ನ್ಯಾಯದ ಅತಿ ದೊಡ್ಡ ಗೆಲುವು ಎಂದರು. ಹಸೀನಾ ಜನಸಮೂಹದ ಕಡೆಗೆ ನೋಡಿ ದೃಢವಾದ ಧ್ವನಿಯಲ್ಲಿ, ನೆನಪಿಡಿ, ಕಾನೂನನ್ನು ಗೌರವಿಸಿ ಮತ್ತು ಭ್ರಷ್ಟಾಚಾರದ ವಿರುದ್ಧ ಯಾವಾಗಲೂ ಧ್ವನಿ ಎತ್ತಿ. ನಾವೆಲ್ಲರೂ ಒಟ್ಟಾಗಿ ನಿಂತರೆ ಯಾವುದೇ ಶಕ್ತಿಯು ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಸಾಧ್ಯವಿಲ್ಲ ಎಂದಳು. ನ್ಯಾಯಕ್ಕೆ ಜಯ ಸಿಕ್ಕಿತು. ಈ ಕಥೆಯು ಸತ್ಯ, ಪುರಾವೆ ಮತ್ತು ಧೈರ್ಯ ಒಟ್ಟಿಗೆ ಸೇರಿದಾಗ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯು ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಕ್ಕೆ ಒಂದು ಉದಾಹರಣೆಯಾಯಿತು. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟ ಅವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.